ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ, ರೈತನ ಬದುಕು ಕೂಡ ಅನುಕೂಲ ಆಗ್ತಾ ಇದೆ. ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ BJP ಸರ್ಕಾರ ಈ ರಾಜ್ಯದಲ್ಲಿತ್ತು. ಅನೇಕ ಸಮಸ್ಯೆಗಳಿಂದ ತಾವೆಲ್ಲ ನರಳ್ತಾ ಇದ್ರಿ, ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ರಿ. ನಿಮಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡ್ತು. ಇವತ್ತು ವಿರೋಧ ಪಕ್ಷವರು ಟೀಕೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಇಲ್ಲ ಅಂಥೇಳಿ. ನಾವು ನಿಮ್ಮ ಎಲ್ಲ ಬದುಕನ್ನು ನಾವು ಹಸನು ಮಾಡಬೇಕು ಅಂತೇಳಿ, ನೀವು ಭಾವನೆ ಮೇಲೆ ರಾಜಕಾರಣ ಮಾಡಬಾರ್ದು, ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತೇಳಿ 5 ಗ್ಯಾರಂಟಿಗಳಿಗೆ ಮಾತು ಕೊಟ್ಟು, ನಾನು ಸಿದ್ದರಾಮಯ್ಯನವರು ಚೆಕ್ಗೆ ಸೈನ್ ಹಾಕಿ ನಿಮ್ಮ ಮನೆ ಬಾಗಿಲು ಕಳಿಸ್ತೋ. ಎಲ್ಲ ನನ್ನ ತಾಯಂದಿರೆಲ್ಲ ಇಲ್ಲಿದ್ದೀರಿ. ಪ್ರತಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟು, ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು, ಆದರೆ ನಾವು 2,000 ರೂಪಾಯಿನ ಕೊಟ್ಟು ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಉಚಿತವಾಗಿ 200 ಯೂನಿಟ್ವರೆಗೂ ಕೂಡ ಉಚಿತವಾಗಿ ಕರೆಂಟ್ ಕೊಟ್ಟು, ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು, 10 kg ಅಕ್ಕಿಯನ್ನು ಕೊಟ್ಟು, ಉದ್ಯೋಗ ಇಲ್ಲದೆ ಹೋದವ್ರಿಗೆ 3,000 ರೂಪಾಯಿನ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ. ಅದು ಯಾರ ಶಕ್ತಿ? ನುಡಿದಂತೆ ನಡೆದಂಥ ಬಸವಣ್ಣನ ಶಕ್ತಿ, ಬಸವಣ್ಣನ ಮಾರ್ಗದರ್ಶನ. ನೀವೇ ಕಾರಣಕರ್ತರು ಇದಕ್ಕೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ತಾಯಂದಿರೇ, 2,000 ರೂಪಾಯಿ ಬರ್ತಾ ಇದೆಯಾ ಇಲ್ಲೋ? ಕೈ ಎತ್ತಿ ನೋಡೋಣ. ಬರ್ತಾ ಇದ್ದವರು ಎಲ್ಲ ನನ್ನ ಅಣ್ಣ ತಮ್ಮಂದಿರು, ನೀವೇ 200 ಯೂನಿಟ್ವರೆಗೂ ಉಚಿತವಾಗಿ ಕರೆಂಟು ಫ್ರೀಯಾಗಿ ಬರ್ತಾ ಇದೆಯೋ ಇಲ್ಲೋ? ಏನು ಬರೀ ಅರ್ಧ ಜನ ಇರ್ತಾ ಇದೆಯಾ? ಹಂಗಾರೆ ನೀವೆಲ್ಲ ಸಾವುಕಾರ ಇದ್ದೀರಾ ಇಲ್ಲಿ? 200 ಯೂನಿಟ್ವರೆಗೂ ಉಚಿತವಾಗಿ ಯಾರ್ಯಾರು ಕಟ್ತಾ ಇದ್ದೀರಿ ಕೈ ಎತ್ತಿ ನೋಡೋಣ. ಭಾಳ ಸಂತೋಷ. 10 kg ಅಕ್ಕಿ, 10 kg ಅಕ್ಕಿ. ಹಂಗಾರೆ ನೀವು ಯಾರನ್ನ ಅನ್ನ ಊಟ ಮಾಡ್ತಾ ಇಲ್ಲ? ಓಕೆ, ಆಯ್ತು. ಬಸ್ನಲ್ಲೂ ಫ್ರೀಯಾಗಿ ಮಾಡ್ತಾ ಇದ್ದಾರ ಮಾಮ, ಬಸ್ಸಲ್ಲೂ ಆಯ್ತು. ನನಗೆ ಭಾಳ ಸಂತೋಷ ಆಗ್ತದೆ. ಇವತ್ತು ಈ ಭಾಗದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಕಲ್ಯಾಣ ಕರ್ನಾಟಕ ನಿಮ್ಮ ಪಕ್ಕದಲ್ಲೇ ಇದೆ, ಬಿಜಾಪುರ ಪಕ್ಕದಲ್ಲೇ ಇದೆ. ಗುಲ್ಬರ್ಗ, ರಾಯಚೂರು, ಬೀದರ್, ಈ ಭಾಗ, ಬಳ್ಳಾರಿ ಎಲ್ಲ ವರ್ಷಕ್ಕೆ 5,000 ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದೇವೆ. ಬೀದರ್ಗೆ ಮೊನ್ನೆ ತಾನೇ ಹೋಗಿದ್ದು, 2,025 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಇಲ್ಲಿ ಕೋಲಾರಕ್ಕೆ ಬಂದಿದ್ದೆ ನಾನು. ನಮ್ಮ 524 ಏರಿಸಬೇಕು ಅಂತೇಳಿ ಈಗಾಗಲೇ ಒತ್ತಡ ಇದೆ. ನಮ್ಮ ಸರ್ಕಾರದಕ್ಕೆ ಬದ್ಧವಾಗಿದೆ. ಅದಕ್ಕೋಸ್ಕರ ನೋಟಿಫಿಕೇಶನ್ ಮಾಡಿಸ್ಲಿಕ್ಕೆ ಹೊರಟಿದ್ದೇನೆ. ಒಂದು ಸಣ್ಣ ಸಲಹೆಯನ್ನು ನಮ್ಮ ಶಿವಾನಂದ ಪಾಟೀಲ್ ಕೊಟ್ಟಿದ್ದಾರೆ, 1 ಅಡಿ 2 ಅಡಿ ಏರಿಸಬೇಕು ಅಂತೇಳಿ. ನಾನು ಕೂಡಲೇ ನಮ್ಮ ಅಧಿಕಾರಿಗಳ ಹತ್ರ ಕರೆಸಿ ಅದನ್ನು ಯಾವ ರೀತಿ ಮಾಡಬೇಕು, ಈಗಾಗಲೇ ನಾವು ಎಲ್ಲ ಜಮೀನನ್ನು ಅಕ್ವಿಷನ್ ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ಹಂಗೆ ಇವತ್ತು ಎತ್ತಿನಹೊಳೆ ಯೋಜನೆ ಕೂಡ ಈ ಒಂದು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಅದಕ್ಕೂ ಕೂಡ ನೀರನ್ನು ತರಿಸ್ಬೇಕು ಅಂತೇಳಿ ಹಿಂದೆ ನಾವು ಬೇಕಾದಷ್ಟು ಕಾರ್ಯಕ್ರಮ ನಾವು ಮಾಡಿದ್ದು. ಹಂಗೆ ವಿಶೇಷವಾಗಿ ನಿಮ್ಮ ಭಾಗದ ರೈತರ ಬದುಕಿಗೆ ನಾನು ಈ ನೀರಾವರಿ ಇಲಾಖೆಯನ್ನು ಇದೇನು ಭಾಳ ಜನ ತಗೋಬೇಕು ಅಂತ ಆಸೆ ಇಟ್ಟಿದ್ರು. ಆದರೆ ಏನಾದ್ರು ಒಂದು ಶಾಶ್ವತವಾಗಿ ಜನರ ಬದುಕಿಗೆ ಒಂದು ಬದಲಾವಣೆಯನ್ನು ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ನಾವು ದೇವರನ್ನು ಕಾಣಬೇಕು ಅನ್ನೋ ದೃಷ್ಟಿಯಿಂದ ಈ ಇಲಾಖೆ ಮತ್ತು ಬೆಂಗಳೂರು ನಗರದ ಜವಾಬ್ದಾರಿಯನ್ನು ತೆಗೆದುಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಈ ಭಾಗದ 2ನೇ ಬೆಳೆಗೂ ಕೂಡ ಈ ವರ್ಷ ನೀರನ್ನು ನಾವು ಕೊಟ್ಟಿದ್ದೇವೆ. 2ನೇ ಬೆಳೆಗೂ ಕೂಡ ಈ ವರ್ಷ ನೀರನ್ನು ಕೊಟ್ಟಿದ್ದೇವೆ. ಭಾಳ ಕಷ್ಟ ಕಾಲದಲ್ಲಿ ಕೃಷ್ಣ ಮೇಲ್ದಂಡ ಯೋಜನೆಯನ್ನು ಪೂರ್ಣ ಮಾಡಬೇಕು ಅನ್ನೋದೇ ಈ ಸರ್ಕಾರದ ಒಂದು ದೊಡ್ಡ ಸಂಕಲ್ಪ ಕೂಡ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ತಾವೆಲ್ಲ ಕೂಡ ನಮಗೆ ಸಹಕಾರವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಕೃಷ್ಣ ನೀರಿನ ವಿಚಾರದಲ್ಲಿ ಕಳೆದ 15 ವರ್ಷದಿಂದ ಇವತ್ತು ತಮಗೆಲ್ಲರೂ ಕೂಡ ಭಾಳ ನಷ್ಟ ಆಗಿದೆ. ನಿಮಗೆ ಎಲ್ಲರೂ ಕೂಡ UPPಯ 3ನೇ ಹಂತ ಜಾರಿ ಆಗಬೇಕಾದ್ರೆ ಎಷ್ಟು ಕೋಟಿ ಬೇಕು ಅಂತೇಳಿ ಈಗ ನಾನು ಚರ್ಚೆ ಮಾಡಲಿಕ್ಕೆ ನಾನು ತಯಾರಿಲ್ಲ. ಇದು ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರದ ಒತ್ತಡ ಕೂಡ ಇವತ್ತು ಇದೆ. ಈ ಭಾಗದಲ್ಲಿ ಸಂಪೂರ್ಣವಾದಂಥ ಸಹಕಾರ ನಿಮ್ಮ ರೈತರದಿರಬೇಕು. ಪಾಪ BJP ಸರ್ಕಾರದವರು ಅಧಿಕಾರದಲ್ಲಿ ಇದ್ದರು, ಕೊಟ್ಟು ಮಾತು ಉಳಿಸ್ಕೊಳಕ್ಕಾಗಲಿಲ್ಲ. ಇವತ್ತು ಭದ್ರಾ ಯೋಜನೆ ಏನಲ್ಲಿ ಇದೆಯಲ್ಲ, 5,200 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರು ಬಜೆಟ್ನಲ್ಲಿ. ಆ ಮಾತನ್ನು ಉಳಿಸ್ಕೊಳಕ್ಕಾಗಲಿಲ್ಲ.
ಯಾವ ಥರದಲ್ಲೂ ನೀರಾವರಿ ಯೋಜನೆಗಳಿಗೆ ಸಹಾಯ ಆಗ್ತಾ ಇಲ್ಲ. ಆದರೂ ಒತ್ತಡವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಈ ರಾಜ್ಯದ ಅಭಿವೃದ್ಧಿನೇ ಈ ಸರ್ಕಾರದ ಒಂದು ದೊಡ್ಡ ಪಣ ಇದೆ. ಇವತ್ತು ತಾವೆಲ್ಲರೂ ಕೂಡ ನಮ್ಮ ಇನ್ನು 3 ವರ್ಷ, ಮೊನ್ನೆ ತಾನೇ 2 ವರ್ಷದ ಅವಧಿಯನ್ನು ಮುಗಿಸಿದ್ದೇವೆ. ಎಲ್ಲ ಬಂಜಾರ ಭೂಮಿಗಳಿಗೆ, ತಾಂಡಗಳಿಗೆ, ಗೋಲ್ರಟ್ಟಿಗಳಿಗೆ 1 ಕೋಟಿಗೂ ಹೆಚ್ಚು ಜಮೀನಿಗೆ ಆಧಾರವನ್ನು ಕೊಟ್ಟು 6ನೇ ಗ್ಯಾರಂಟಿಯನ್ನು, ಭೂಮಿಯನ್ನು ಕೊಟ್ಟು ಇವತ್ತು ನಿಮ್ಮೆಲ್ಲರೂ ಕೂಡ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಗ್ಯಾರಂಟಿ ಯೋಜನೆಯ ಎಲ್ಲ ಸದಸ್ಯರುಗಳು